ನಾಚ್ಕೊಂಡು ಹೋಗ್ತಿದ್ದಾರೆ. ಓ ಹೆಣ್ಮಗು ಅವ್ರು ಕಮೆಂಟ್ ಹಾಕ್ಬೇಕು, ಯಾರಿದು ಪರ್ಪಲ್ ಸೀರೆ ಉಟ್ಕೊಂಡ್ ಬಂದಿರಲ್ಲ ಆಂಟಿ, ಎಷ್ಟು ಬೆಳ್ಳಕ್ಕಿದ್ದಾರೆ ಬಿಟ್ಟಿದ್ರಲ್ಲ, ಏನೋ ಮಾಡಿದೆ. ಯಾವ ಹಾಯ್ ಗಾಯ್ಸ್, ನಾನು ನಿಮ್ಮ ಯತೀಶ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ನನ್ನ ಫಸ್ಟ್ ವಿಡಿಯೋ. ಸೊ ಇನ್ಸ್ಟಾದಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ಯೂಟ್ಯೂಬಲ್ಲೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನಾನು ಕಲಿಬೇಕು, ಇನ್ನೂ ತುಂಬ ಕಲಿಬೇಕು. ಸೊ ಏನಾನ ತಪ್ಪಿದ್ರೆ, ಏನಾನ ಮಿಸ್ಟೇಕ್ ಮಾಡಿದೆ ಅಂದ್ಕೊಂಡ್ರೆ ಸೊ ಪ್ಲೀಸ್ ಹೇಳಿ, ಕರೆಕ್ಟ್ ಮಾಡ್ಕೊತೀನಿ. ಸೊ ಇವತ್ತೇನಪ್ಪ ಅಂದರೆ ಮೊದಲನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಮ್ಮ ಅಜ್ಜಿ ಮನೆಯಲ್ಲಿ ಸ್ವಾಮಿದು ಪೂಜೆ ಅಂದರೆ ಕತೆ ಮಾಡಿಸ್ತಿದ್ರು. ಅವ್ರು ತುಂಬ ವರ್ಷಗಳಿಂದನೂ ಮಾಡಿಸ್ಕೊಂಬರ್ತಾಯಿದ್ದಾರೆ. ಸೊ ನಾನು ಒಂದು 6 months ಬ್ಯಾಕಿಂದನೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಬಟ್ ಕೆಲವು ಆಡಿಷನ್ಸ್ನ ಅಟೆಂಡ್ ಮಾಡಿಕೊಂಡು ಸೊ ಅದರಲ್ಲಿ ಬ್ಯುಸಿ ಇದ್ದೆ. ಸೊ ಅದರಿಂದ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೆನ್ನೆದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಹಾಕ್ತಾಯಿದ್ದೀನಿ. ಯಾಕಂದರೆ ನಿನ್ನೆಯಿಂದನೇ ಸ್ಟಾರ್ಟ್ ಮಾಡಬೇಕಾಯ್ತು. ಬಟ್ ಸ್ವಲ್ಪ ಜಾಸ್ತಿ ಐಟಮ್ಸು ಮತ್ತು ಮಾರ್ಕೆಟ್ಗೆ ಹೋಗಿ ಐಟಮ್ಸ್ ತೊಗೊಂಬಂದು ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗಿದ್ದು. ಸೊ ಅದರಿಂದ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ. ಇವತ್ತು ಶನಿವಾರ ಅಲ್ವಾ, 15th August 15th ಬೇರೆ ಇವತ್ತು. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ವೆಲ್ಕಮ್ ಟು ಮೈ ಚಾನಲ್. ಸೊ ಗೈಸ್, ಈಗ ಮಾರ್ಕೆಟ್ಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಅಜ್ಜಿ, ನಮ್ಮ ಮಾವ ಮತ್ತು ನಾನು ಇಲ್ಲೇ ಬಗ್ಲುಗುಂಟೆ ಹತ್ರದಲ್ಲಿ ಹೋಗಿ ತಿರ್ಗಾ ಬರಬೇಕು ಅಂದ್ಕೊಂಡಿದ್ದೀವಿ. ತಿರ್ಗಿ ಇದಾದಮೇಲೆ ತುಮಕೂರು ಮಾರ್ಕೆಟ್ಗೆ ಹೋಗ್ಬಿಟ್ಟು ಐಟಮ್ಸ್ ಎಲ್ಲ ತರಬೇಕು. ಏನು ಓಡಿಸ್ತೀಯಾ ನೀ ಗಾಡಿ ಓಡಿಸ್ತೀನಾ? ನೀನೇ ಓಡಿಸು, ಆರಾಮಾಗಿ ಕೂತ್ಕೊತೀನಿ ನಾನು. ಬನ್ನಿ ಗೈಸ್, ಹೋಗೋಣ. ಅಮ್ಮ ಎಲ್ಲಿ? ಹಿಂದಗಡೆ ಬಂದ್ಬಿಟ್ಟವ್ರೆ ತೊಳ್ಸಮ್ಮವರು. ಏನಮ್ಮ, ಏನು ಹೇಳ್ತೀಯ? ನಾನು ಲಾಗ್ಗೆ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡ್ತೀಯಾ, ಏನು ಹೇಳ್ತೀಯಾ? ಒಳ್ಳೇದಾಗ್ಲಪ್ಪ, ಮಾಡಪ್ಪ. ಆಯ್ ಹೇಳಾಯ್ತು. ಆಯ್ ಎಲ್ಲರಿಗೂ ಆಯ್. ಆಯ್ ಕರ್ನಾಟಕ ಜನತೆಗೆ ಆಯ್. ಆಯ್ ಹೇಳು. ಕರ್ನಾಟಕ ಜನತೆಗೆ ಆಯ್. ನೀನೇನು ಹೇಳ್ತೀಯಮ್ಮ? ದೇವ್ರು ಒಳ್ಳೇದ್ ಮಾಡ್ಲಪ್ಪ, ನಿನ್ನ ಕನಸು ನನಸಾಗ್ಲಿ. ಯೂಟ್ಯೂಬ್ ಚಾನಲ್ ಚೆನ್ನಾಗಿ ರನ್ ಆಗಿ ನಿನ್ನ ಆಸೆ ಈಡೇರ್ಲಪ್ಪ. ಹೌದಾ? ಈಗ ಎಲ್ಗೆ ಹೋಗ್ತಿದ್ದೀವಮ್ಮ? ತರಕಾರಿ ಮಾರ್ಕೆಟ್. ಹೇಳಮ್ಮ. ತರಕಾರಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ತರಕಾರಿ ಮಾರ್ಕೆಟ್ಗೆ? ಏನು ತರಕಾರಿಗೆ? ಏನಕ್ಕೆ ಹೇಳು? ತರಕಾರಿ ತರ್ತಿರೋದು ಸ್ವಾಮಿ ಸ್ವಾಮಿ ಕತೆಗ? ಸ್ವಾಮಿ ಕತೆ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು? ಸುಮಾರು ಒಂದು 30 ವರ್ಷ, 32 ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವು ಹಂಗಂದ್ರೆ ಇನ್ನೂ ಹುಟ್ಟೇ ಇರ್ಲಿಲ್ಲ. ಇಲ್ಲ, ನೀನು ಹುಟ್ಟಿದವಾಗಲೇ. ನಿಮ್ಮ ಮಮ್ಮಿ ಮದ್ವೆನೇ ಆಗಿಲ್ಲ. ನಿಮ್ಮ ಮಮ್ಮಿ ಮದ್ವೆ, ನಮಗೆ ಮದ್ವೆ ಯಾರಿಗೂ ಆಗಿಲ್ಲ. ಯಾರಿಗೂ ಆಗಿರಲಿಲ್ಲ. ಅವಾಗ್ಲಿಂದ ನಾನು ಅವಾಗ್ಲಿಂದ ಮಾಡ್ತಾ ಇದ್ವಿ. ಹೆಂಗಮ್ಮ ಬಂದಿದ್ದು ನಿಮಗಿದು? ಹೆಂಗ್ ಬಂತು ಅಂದ್ರೆ, ನಮ್ಗೆ ಒಲವಾದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮೊದಲು ನಮ್ಮ ತಾತ ರಂಗಪ್ಪವ್ರ ಮನೆಯಾಗ ಮಾಡ್ತಾ ಇದ್ರು. ಅವ್ರ ಮನೆಯಿಂದ ನಮಗ್ ಬಂತು. ನಮ್ಮ ಕುಟುಂಬದಲ್ಲಿ ಯಾರು ಮಾಡಿರ್ಲಿಲ್ಲ, ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಂಗೆ ಭಗವಂತ ಮುಂದಕ್ಕೂ ನಡೆಸ್ಕೊಂಡು ನಾವು ಅವಾಗ ಬಡಸ್ತಾನ ಅಂತ ಕೊಟ್ಟಿದ್ದ. ನಮ್ಮನ್ನು ಅಯ್ಯಪ್ಪನ್ ಮಾಡ್ತಾ ನಮ್ಮನ್ನು ಅಭಿವೃದ್ಧಿ ಪಡಿಸ್ಕೊಂಡು ಈ ಹಂತಕ್ಕೆ ತಂದುಬಿಟ್ಟಿದ್ದಾರೆ. ಮೊದಲು ಭಗವಂತ ನಾವು ಮಾಡಿದ್ ನೆಕ್ಸ್ಟ್ ನಿಮ್ಗೆ ಹಂಗೆ ಮುಂದುವರ್ಸಿ ದೇವ್ರು ನಿಮಗೂ ಒಲವಾಗಿ ಚೆನ್ನಾಗಿ ಆಶೀರ್ವಾದ, ನಿನಗೆ ಚೆನ್ನಾಗಿ ಎಲ್ಲ ಒಲವಾಗಲಿ ಭಗವಂತ. ಆಶೀರ್ವಾದ ಚೆನ್ನಾಗಿ ಎಲ್ಲ ನಾಡಿಗೂ ಚೆನ್ನಾಗಿ ಅಭಿವೃದ್ಧಿ ಕೊಡಲಿ, ನಿಮಗೂ ಚೆನ್ನಾಗಿ ಅಭಿವೃದ್ಧಿ ಕೊಡಲಿ, ಸಕ್ಸಸ್ ಆಗಲಿ. ಗೈಸ್, ಇದು ನಮ್ಮ ಮನೇಲಿ ಫಂಕ್ಷನ್ ಮಾಡ್ತಾರೆ, ಪ್ರತಿ ವರ್ಷನೂ ಮಾಡ್ತಾರೆ. ಅವರು ಒಳಗಡೆ ಒಂದು ಕತೆ ಮಾಡ್ತಿದ್ರೆ, ನಾವು ಕಸಿನ್ಸ್ ಎಲ್ಲ ಸೇರಿ ಆಚೆ ಒಂದು ಕತೆ ಮಾಡ್ತಿದ್ವಿ ಚಿಕ್ಕ ವಯಸ್ಸಲ್ಲೆಲ್ಲ ಇರ್ಬೇಕಾರೆ, ಬೈಯೋರು. ಆಮೇಲೆ ಈಗ ಸ್ವಲ್ಪ ಬುದ್ಧಿ ಎಲ್ಲ ಬಂದು ಮೆಚೂರ್ಡ್ ಮೈಂಡ್ ಎಲ್ಲ ಬಂದಾದ್ಮೇಲೆ ಕುತ್ಕೊಂಡು ಕೇಳ್ತೀವಿ. ಆಮೇಲೆ ಸುಮ್ಮನೆ ಅಡುಗೆ ಬಡಿಸೋದು,
ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ, ನಾವೇ ಹಾಕಲ್ಲ, ಭಗವಂತ ಕೊಡೋದು, ಭಗವಂತನ ಪ್ರಸಾದ ಮಾಡೋದು ನಾವು ಅನ್ನೋದು ಬರಬಾರ್ದಲ್ಲಿ. ಸ್ವಾಮಿ ಹತ್ರ ಸ್ವಾಮಿ ಪ್ರಸಾದ ಮಾಡ್ತಾರೆ ಅಷ್ಟೇ, ನಾವು ಸೇವಕರು ಅಷ್ಟೇ, ಮಾಡಿಸ್ಕೊಳೋನು ಅವನು. ಗೈಸ್ ಇದೇ ನೋಡಿ ಬೊಗ್ಲುಗುಂಟೆ ಮಾರ್ಕೆಟ್ ಹೆಂಗಿದೆ ಅಂದ್ಬಿಟ್ಟು. ಇವಾಗ ಏನೇನು ತೊಗೊತೀಯ ಫಸ್ಟು ತರಕಾರಿ ಗೊತ್ತೀನಿ, ತರಕಾರಿ ಮತ್ತೇನೋ ಸೊಪ್ಪು ತೊಗೊತೀನಿ ಅಂದೆ. ಇಲ್ಲಿ ಬಂದಿದ್ದೆ ನಾನು, ಅಲ್ಲೋ ಹುಡುಕ್ತಾ ಇದ್ದೀನಿ, ನಾನು ಎಲ್ಲೋ ಹೋಯ್ತು ಅಂದ್ಬಿಟ್ಟು ಫೋನ್ ಬೇರೆ ಇಲ್ಲಿತ್ತಲ್ಲ. ಪಾರ್ಕಿಂಗ್ ಅಲ್ಲ ಹಾಕಮ್ಮ. ಹಾಂ ಸಾಕ ಇಷ್ಟೇ ಸೊಪ್ಪಿಂದ ಬೇಕು ಅಂತ ಇದೀವಿ. ಏನು ಸೊಪ್ಪು ಕೊಡು. ಸೊ ಗೈಸ್ ಎಲ್ಲ ತಗೊಂಡು ಇನ್ನೇನು ಕಾರಿಗೆಲ್ಲ ಇಟ್ಕೊಂಡು ಜಸ್ಟ್ ಈಗ ಹೋಗ್ಬೇಕು. ಎಲ್ಲ ತೊಗೊಂಡಾಯ್ತು, ಇನ್ನೊಂದು ಏನೋ ಫ್ರೂಟ್ಸ್ ಏನೋ ತೊಗೊಬೇಕಂತೆ, ತೊಗೊಂಡು ಹೋಗೋಣ. ಎಲ್ಲ ತೊಗೊಂಡಿದ್ದಾಯ್ತು, ಎಲ್ಲ ಇಕ್ಬಿಟ್ಟು ಮನೆಗೆ ಹೋಗೋಣ. ಯಾವ ಸೈಡು? ಅಲ್ಲಿ ಇದ್ರ ಮೇಲೆ ಖಾಲಿ ಹಾಕಿದೆ. ಹಾಂ ಎಲ್ಲ ಆಯ್ತಲ್ವ ತಗೊಂಡಿದ್ದು? ಎಲ್ಲ ತಗೊಂಡಿದ್ದಾಯ್ತು ಅಷ್ಟೇ ಅಲ್ವಾ? ಇನ್ನ ಇದು ತಗೋಬೇಕು, ಬಾಳೆಹಣ್ಣು, ಆಮೇಲೆ ಸೇಬು, ಹೂವು, ಎಲೆ, ಪೈನಾಪಲ್ ಮರಿ ಬರ್ಕ ಅಣ್ಣನ ಕೈಲಿ ತತ್ತೀಯ ಏನು ಪೈನಾಪಲ್ಲು ಅಷ್ಟೇ. ಇದಾದ್ಮೇಲೆ ನಾಷ್ಟ ಮಾಡ್ಕೊಂಡು ತುಮಕೂರ್ಗೆ ಹೋಗೋದಾ? ಅದಾದ್ಮೇಲೆ ತುಮಕೂರಲ್ಲಿ ತುಳಸಿ ಹೂವುಗಳು ಬೇಕು, ಕಟ್ಟಿರೋ ಹೂವು ತರಬೇಕು. ಮಧ್ಯಾಹ್ನ ಮೇಲೆ ಹೋದ್ರೆ ನಡೀತೈತೆ. ಇನ್ನೂ ಸ್ವಲ್ಪ ಕೆಲವೊಂದು ಐಟಮ್ ಬಾಕಿ ಇದ್ದಾವೆ ತರಬೇಕಿನ್ನು. ಇಲ್ಲಿಗೆ ಎಲ್ಲಿ ಮುಗೀತದೆ, ನಾಳೆ ಇನ್ನೂ ಮುಂದುವರಿಯುತ್ತೆ. ಸೊ ಗಾಯ್ಸ್ ಎಲ್ಲ ಫ್ರೆಶ್ ಅಪ್ ಆಗಿ ಈಗ ತುಮಕೂರ್ಗೆ ಹೋಗ್ತಾ ಇದ್ದೀವಿ. ಮಾರ್ಕೆಟ್ಗೆ ಹೋಗಿ ಹೂವು ಒಂದು ತೊಗೊಬೇಕಷ್ಟೇ. ಹಾಂ ಮ್ಯಾಮ್ ಏನು ಇದ್ದಿದ್ದು ಏನೋ ಬರ್ಕೊಂಡೈತೆ ಟಿ ಶರ್ಟ್ ಮೇಲೆ ಏನೈತೆ ಅಲ್ಲಿ? ಇನ್ಸ್ಪೈರ್ ಮೋರಾ? ಓ ಸೊ ಗಾಯ್ಸ್ ನಮ್ಮಮ್ಮ ಬಂದರು ನೋಡಿ. ನಮ್ಮ ತಂಗಿ ಇದೊಂದು ಬಿಳಿ ಜಿರ್ಲೆ ಇದ್ದಂಗೆ, ಇದು ಎಷ್ಟು ಮಾತಾಡ್ತಾಳೆ ಅಂದರೆ. ನಮಸ್ತೆನಾ ಒಮ್ಮೆ ಏನಂತೀಯ? ಹಾಯ್ ಮಾಡು. ಹಾಯ್ ಅಷ್ಟೇನಾ? ಹಲೋ. ಇಷ್ಟೊಂದು ಬೆಳ್ಳಕ್ಕಾಗ್ಬಿಟ್ಟಿದ್ಯಾ ಅವಾಗ ನೀನು? ಹಾಂ ನೋಡಿ ಗೈಸ್, ಇವನೇ ನಮ್ಮ ಕ್ಯಾಮ್ರಾಮ್ಯಾನು. ಹಾಂ ಲೈಟಿಂಗ್ ಚೆನ್ನಾಗಿ ಬರ್ತೈತೆ ಬಾ ಇಲ್ಲಿ. ಏನಂತೀಯ ನಮ್ಮ ವ್ಲಾಗ್ಗೆ? ಹಾಂ ಡಿಪ್ರೆಷನ್. Guys, welcome to our first vlog. Let's get into our vlog. Please subscribe and follow us. Thank you. ಕನ್ನಡದಲ್ಲಿ ಹೇಳು ಇದನ್ನೇ. ಕನ್ನಡ ಬರಲ್ವಾ ನಿನಗೇನು? I know Kannada, bro. ಮತ್ತೆ I'm ಮಾತಾಡು. English medium. ಇಂಗ್ಲಿಷ್ ಮೀಡಿಯಂ ಅಂದ್ರೆ ಕನ್ನಡ ಮಾತಾಡ್ಬೇಕು ಫಸ್ಟ್ ನೀನು. ಇಲ್ಲ ಮಾತಾಡಲ್ಲ. ಮಾತಾಡ್ಲಿಲ್ಲ ಅಂದ್ರೆ ಯಾರು ನಿನ್ನ ಮಾತಾಡ್ಸಲ್ಲ. So guys, ಹೇಗಿದ್ದೀರಾ ಎಲ್ಲರಿಗೂ? ವೆಲ್ಕಮ್ ಟು ಅವರ್ ಚಾನೆಲ್. ಕನ್ನಡದಲ್ಲಿ ಹೇಳು. ಫಸ್ಟ್ vlog. ಎಲ್ಲರೂ ನಮ್ಮನ್ನ ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡಿ. Thank you. ಈ ತರ ಇರ್ಬೇಕು ಆಯ್ತಾ? ಅದೇ ಅಲ್ಲಿ ಸಿದ್ಕೋದು ಹಾ ಲಗ 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 ಅಂತ ಯಾಕೆ ಕೊಡ್ತೀನಿ ಅಷ್ಟೇ. ನೀನು ತೀಟ್ಗೆ ಆಡ್ಬೇಡ. ನಾಳಿಕೆ ಬತ್ತರ್ ನೋಡು ಅವ್ರ ಕಡೆ ಎಲ್ಲ ಆಗ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆಲ್ಲ ನಿಂತೆ ಕತೆ ನೋಡ್ಬೇಕಾಗ್ತೈತೆ. ಗೈಸ್ ಇವ್ರು ಇರೋದು ಹಿಂಗೆ ಅಪ್ಪ, ಲಕ್ಷಾಧಿಪತಿ ಅವರು ನೋಡ್ರಿ. ಇಲ್ಲ ಅಂದ್ಬಿಡಾಯ್ತು. ಆಮೇಲೆ ಐಟಿ ಅವ್ರು ಬಂದ್ಬಿಟ್ಟವ್ರು ಅಂದ್ಬಿಟ್ಟು ಭಯ. ಜಮೀನ್ ಎಕರೆಗಟ್ಲೆ ಇದೆ ಗಾಯ್ಸ್ ಇವ್ರಿಗೆ. ಸುಮ್ನೆ ನೋಡ್ರಿ ಅಲ್ಲೆಲ್ಲ ಮುರ್ಕೊಂಡು ಎಲ್ಲಕ್ಕೆ ಹಾಕೊಂಡು ಇರೋದು ಅಷ್ಟೇ. ಏನ್ ಮ್ಯಾಮ್ ಇಲ್ವಾ ಅವ್ರಿಗೆ? ಖಂಡಿತ ನಾನೇ ಸಾಕ್ಷಿ. ಏನಮ್ಮ ಇಲ್ವಾ? ನೋಡ್ರಿ ಯಾರ ನೋಡಿದ್ರೆ ನೋಡಕ್ಕೆ ಹಂಗವ್ರ ಅವರು ನೋಡ್ರಿ. ಅಪ್ಪ ಅಪ್ಪ ಬಾಂಬೆಲೆಲ್ಲ ಬಡ್ಡಿ ಬಿಟ್ಕೊಂಡವ್ರಲ್ಲಪ್ಪ. ಬರೀ ಇಂಥದೆಯ ಬಡ್ಡಿ ಜಯಮ್ಮ. ಅಜಯ್ ಎಲ್ಲಿರೋದು ನಿನ್ನ ಆಸ್ತಿ? ಜೈ ಎಲ್ಲಿ? ಎಲ್ಲಿ?
ನಾಗೇನಹಳ್ಳಿ ಹೋಗಿ ರೈಡ್ ಮಾಡ್ತಾರ ಹೋಗಿ ಎಲ್ಲ ಹಾಕ್ತೀನಿ ಹಿಂಗೆ. ಎಲ್ಲ ತಗೊಂಡು ತುಮಕೂರು ಮಾರ್ಕೆಟಿಂದ ಹೋಗ್ತಾ ಇದ್ದೀವಿ. ಎಲ್ಲ ತಗೊಂಡಾಯ್ತು, ಇನ್ನೇನು ಓಡೋದೆ ಅಷ್ಟೇ. ಇಲ್ಲಿಗೆ ಎಲ್ಲಿ ಮುಗೀತದೆ, ನಾಳೆ ಇನ್ನೂ ಮುಂದುವರಿಯುತ್ತೆ. ಸೊ ಬೆಳಗಿಂದ ನಾಷ್ಟ ಕೂಡ ಮಾಡಿಲ್ಲ ನಾನು. ಸೊ ಕೆಳಗಡೆ ಹೋಗಿ ನಾಷ್ಟ ಮಾಡೋಣ. ಮಾಡಿಬಿಟ್ಟು ತಿರ್ಗಿ ಅಲ್ಲಿ ಅಡುಗೆ ಎಲ್ಲ ಮಾಡ್ತಿದ್ದಾರೆ. ನಮ್ಮ ಅಂಕಲ್ಲು, ಆಂಟಿ, ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ದಾರೆ. ಸೊ ಅವ್ರನ್ನೂ ಮಾತಾಡಿಸ್ಕೊಂಡು ಅವ್ರೇನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಗೈಸ್. ನಾನು ವ್ಲಾಗ್ ಮಾಡ್ತಿದ್ದೆ, ಏನು ಹೇಳ್ತೇನೆ ನಮ್ಮ ವ್ಲಾಗ್ಗೆ? ಹಲೋ, ವೆಲ್ಕಮ್ ಗೈಸ್ ಟು ಅವರ್ ಚಾನಲ್. ಸೊ ನಾನು ನಮ್ಮ ಅಣ್ಣನ ಜೊತೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಡೌನ್ ಆ್ಯಂಡ್ ಹ್ಯಾವ್ ಸಮ್ ಫುಡ್. ಹೇಳ್ದಲ್ಲ 2 ಗಂಟೆ ನಾಷ್ಟ ಇರ್ತೀವಿ ಮಮ್ಮಿ, ನೀನು 2 ಗಂಟೆ ನಿತ್ಯ ಊಟ ನಾಷ್ಟ ಅಂತ ಹೇಳ್ತಾರೆ. ಯಾರು ತಿನ್ಬೇಡ ಮಾಡ ಅನ್ನ ಸಾಂಬಾರು ದಿವಸ ಯಾರು ತಿಂತಾರೆ ಅನ್ನ ಸಾಂಬಾರು? ಮತ್ತೆ ಸ್ಟ್ರೆಂತ್ ಇರೋದು. ಎಲ್ಲ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ ಇವ್ರು. ನಮ್ಮ ಅಂಕಲ್ ಏನು ಹೇಳ್ತೀರಾ? ಬರ್ತಿದಂಗೆ ಒಗ್ಗರಣೆ ಹಾಕ್ತವ್ರ ಅಂಕಲು. ಅಂಕಲ್ ನಾನು ಯೂಟ್ಯೂಬ್ಗೆ ಹಾಕ್ತೀನಿ. ಏನು ಹೇಳ್ತೀರಾ ಅಂಕಲ್ ನಮ್ಮ ಚಾನಲ್ಗೆ? ಏನೇನು ಮಾಡ್ತೀರಾ ಅಡುಗೆ ಇವತ್ತು? ಸಾಕಂಟಿಗೆ ಬರ್ತೀನಿ. ಅಂಕಲ್ ಯಾಕೋ ಮಾತೇ ಆಡ್ತಿಲ್ಲ, ಕ್ಯಾಮ್ರಾ ಓಪನ್ ಮಾಡ್ತೀನಿ. ಗೈಸ್, ಇವರು ತುಮಕೂರು ಲೈಲಾ ಮಜ್ನು. ಇವರು ಏನು ಹೇಳ್ತೀಯ ಆಂಟಿ ವ್ಲಾಗ್ಗೆ? ಆಂಟಿ ಹಾಯ್ ಹೇಳ್ರಿ. ಆಯ್ತು, ಹಾಯ್. ಇವರಿಬ್ರು ಲೈಲಾ ಮಜ್ನು ಗೈಸ್, ತುಮಕೂರವ್ರು ಇವರು. ಒಬ್ರನ್ನೊಬ್ರು ಬಿಟ್ಟಿರಲ್ಲ. ಆಮೇಲೆ ಇಬ್ರು ಒಟ್ಟಿಗೆ ಬರೋದು, ಇಬ್ರು ಒಟ್ಟಿಗೆ ಹೋಗೋದು. ಏನ್ ಮೇಕಪ್ ಈಗ ಹಾಕಲ್ಲ ನೀನು? ಹಾಕ್ತೀನಿ ಸಾಯಂಕಾಲಕ್ಕೆ ಬೇಕಲ್ಲ. ಹೌದಾ? ಮೇಕಪ್ ಅಂತೂ ಹಾಕಲ್ಲ, ಅದು ಒರಿಜಿನಲ್ ಕಲರ್ ಇರೋದಪ್ಪ. ಸೊ ಟೈಮ್ ಬಂದು 1:58. ಈಗ ನಾಷ್ಟ ಮಾಡಿಕೊಂಡು ಸ್ವಲ್ಪ ದೇವ್ರದ್ದೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ನಾವೊಂಚೂರು ಹೆಲ್ಪ್ ಮಾಡೋಣ ಬನ್ನಿ. ಆಯ್ತಾ ಮಾಮ್? ನಿಮ್ಮಂತವ್ರು ಬಂದ್ರೆ ಯೂಟ್ಯೂಬರ್ಸು ಇವಳು ಮಾಡ್ತಾವಳಾ? ಅವಳು ಏನು ಮಾಡ್ತಾಳ? ತಡಿ ಬಂದೇ ಚೂರು ನಾನೊಂಚೂರು ಮಾಡ್ತೀನಿ. ಗೈಸ್ ಫೈನಲಿ ಎಲ್ಲ ಅಲಂಕಾರ ಎಲ್ಲ ಮುಗಿದಿದೆ ದೇವ್ರದ್ದು. ಒಂದು ನಿಮಿಷ ಹಂಗೆ ತೋರಿಸ್ತೀನಿ. ತಿರ್ಗಾ ಪೂಜೆ ಸ್ಟಾರ್ಟ್ ಆದಮೇಲೆ ಇನ್ನೊಂದ್ಸತಿ ತೋರಿಸ್ತೀನಿ ನೋಡಿ ಗೈಸ್. ಇಷ್ಟೊಂದು ಜನ ಬರ್ತಾರಲ್ಲ, ಹೆಂಗ ಅನಿಸ್ತೈತೆ ನಿನಗೆ? ತುಂಬಾ ಖುಷಿ ಅನ್ನಿಸ್ತಾ ಇದೆ. ನೀವು ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ಜನ ಬಂದವರಲ್ಲ. ಹೌದು. ಗೈಸ್ ಬಾಯಿಲಿ ನಿಂತ್ಕೋ. ಅತ್ತೆ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಏನು ಹೇಳ್ತೀಯ ಹೇಳು? ಯತೀಶ್ ಪ್ರಿನ್ಸ್ ವ್ಲಾಗ್ಸ್ ಅಂತ. ಇಲ್ಲ ಏನು ಹೇಳ್ತೀಯಾ? ಹಾಯ್ ಮಾಡು, ಹಾಯ್ ಮಾಡತ್ತೆ. ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಹಾಯ್ ಮಾಡು, ಹಾಯ್ ಹೇಳು. ಏನೋ ವಿಷಯ ಹೇಳ್ತೀಯಾ? ಏನು ಹೇಳ್ತೀಯ ಹೇಳು? ಏಯ್ ನಿಜನಾ? ಕೂದಲು ಬಿಟ್ಟಿದ್ದಲ್ಲ, ಏನೋ ಮಾಡಿದೆ? ಯಾವ ಕಾಲೇಜ್ ಸೇರಿದೆ? ಇವರು ತುಮಕೂರವರು. ಅದೇ ಹೇಳಿದ್ನಲ್ಲ ಲೈಲಾ ಮಜ್ನು ಅಂದ್ಬಿಟ್ಟು, ಅವ್ರ ತಂಗಿ ಇವರು. ಬರೀ ಇಂಥದೆಯ. ಸಾಕಂಟಿ ಅವ್ರದ್ದೆಲ್ಲ ಮಾಡಿದ್ದೀನಿ. ಹಾಯ್ ಆಂಟಿ. ಹೇಳತ್ತೆ, ಏನ್ ಹೇಳ್ತಿ ಹೇಳು? ನೀಟ್ಗೆ ತೆಗ್ದಿದ್ದೀನಿ.
ಅಷ್ಟೇನಾ? ಲೈಕ್ ಮಾಡಿ ಶೇರ್ ಮಾಡಿ ಹೇಳು. ಡಿಗ್ರಿ ಓದಿದ್ದೇನೆ. ನನ್ಗೆ ಏನ್ ಗೊತ್ತಾ, ನನ್ ಮಕ್ಳು ಒಳ್ಳೆ ಕೆಲಸದಲ್ಲಿ ಇರ್ಬೇಕು, ಒಳ್ಳೆ ಸಂಪಾದನೆ ಮಾಡಬೇಕು. ಸಂಪಾದನೆ ಅಂದ್ರೇನು, ಅವ್ರು ಬೇವ್ರು ಸುರಿಸಿ ಅವರು ಸಂಪಾದನೆ ಮಾಡುವಂತ ದುಡ್ಡು ಬೇಕು. ಸುಮ್ನೆ ಯಾವ್ದೋ ಟಾಸಾ ಪುಸ ಅಂತ ದುಡ್ಡು ನಮಗ್ ಬೇಡ. ಯಾಕಂಡಿ? ನಮ್ಗೆ ಏನಂದ್ರೆ ಮಕ್ಳನ್ನ ಓದಿಸಿದೀವಿ ಕಷ್ಟಪಟ್ಟು, ಓದಿಸಿರೋದು ಅವ್ರು ಒಂದು ಸ್ಟ್ಯಾಂಡರ್ಡ್ ನಿಂತ್ಕೊಳ್ಳಿ ಅಂತ ನಮ್ಗೆ ಮನಸ್ಸಲ್ಲಿ ಇರೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಓದಿ ನಿಮ್ಮ ಆಸೆ ಈಡೇರ್ಸೋರೆ, ಅವ್ರ ಆಸೆ ಈಡೇರ್ಸ್ಕೊಳೋದು ಯಾವಾಗ? ಅವ್ರ ಆಸೆ ಏನಪ್ಪಾ, ಯಾವ್ದೋ ಪಿಕ್ಚರ್ ಅಲ್ಲಿ ಆಡೋದು, ಅದಕ್ಕೆ ಹೋಗೋದು ಇದಕ್ಕೆ ಹೋಗೋದು ಏನ್ ಬೇಡ. ಪಿಕ್ಚರ್ಗೆ ಹೋಗೋವಂತವ್ರು ಅದಕ್ಕೆ ಆದಂತ ಒಂದು ರೀತಿ ಇರುತ್ತೆ. ನಮ್ಮ ಮಕ್ಳು ಕೆಲ್ಸಕ್ಕೆ ಹೋಗ್ಬೇಕು ಅಷ್ಟೇ. ಅಷ್ಟೇ. ಏನಂದ್ರು ಊಟ ಬಡ್ಸಕ್ಕೆ? ಹೋದ್ರೆ ನೀನೇನ್ ಕಿಸುದ್ ಗುಡ್ಡೆ ಹಾಕ್ತೇವೆ ಹೋಗು ಅಂತ. ಅಷ್ಟೇನಾ ಹೇಳಿದ್ದು? ಅಪಾರ್ಟ್ಮೆಂಟ್ಸ್ ಅಲ್ಲಿ ಅದೇ ಯಾರು ಫ್ಲಾಗ್ ಹಾಸ್ಟಿಂಗಿನ ಮುಂಚೆನೆ ಫ್ಲಾಗ್ ನ ಹಾಸ್ಟ್ ಮಾಡ್ಬಿಟ್ಟು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಯಾರು ಮಕ್ಕಳ? ಯಾರು? ಹುಡುಗ ಮನೆ ಹಾ, ಚಿಕ್ಕವನ್ ಅಂದ್ರೆ ಅಂತ ಏನ್ ಚಿಕ್ಕವನಲ್ಲ, ಸುಮಾರು ಇವನೇ ನಾ ಹುಡುಗ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಡ್ಯಾನ್ಸ್ ಎಲ್ಲ ಮಾಡಿ ರೀಲ್ಸ್ ಮಾಡಿ ನಿನಗೆ ಫಸ್ಟ್ ವಿಡಿಯೋ ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ನಾನು ನನ್ ಮಗ ಆಡೋಣ ಅನ್ಕೊಂಡಿದ್ದೆ. ಬಾಯ್ ಬಾಯ್ ಬಾಯ್. ಗೈಸ್, ಪೂಜೆ ಎಲ್ಲ ಮುಗೀತು. ಎಲ್ಲ ಗೆಸ್ಟ್ಗಳ್ನು ಕಳಿಸ್ಕೊಡ್ತಿದ್ವಿ. ಆ ಒಂದು ಸ್ಪೆಷಲ್ ಆಂಟಿನ ಮಾತಲ್ಲೇ ಪಟಾಕಿ ಹೊಡಿತಾರೆ ಇವರು. ಬರ್ರಿತ್ತು ಹಾ, ಮಾಡ್ತಾ ಅನ್ಕಣೋ. ಏನಿಲ್ಲ, ಯಾವ್ದೇ ಅವ್ರು ಕಮೆಂಟ್ ಹಾಕ್ಬೇಕು, ಯಾರಿದು ಪರ್ಪಲ್ ಸೀರೆ ಉಟ್ಕೊಂಡ್ ಬಂದಿದ್ರಲ್ಲ ಆಂಟಿ, ಎಷ್ಟು ಬೆಳ್ಳಕ್ಕಿದ್ದಾರೆ ಅಂತ. ನನ್ನ ಮಕ್ಕಳು ಒಂದೊಂದಲ್ಲ ಬೆಳ್ಳಕ್ಕಿದ್ದಾರೆ. ಏನ್ ಮಾಡ್ತೀರಾ? ಹಾ, ಆಂಟಿ ಯಾವ ಸೋಪ್ ಹಾಕ್ತೀರಾ ಅಂತ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಎತ್ತಿ ಬೇಡ, ಸುಮ್ಮನೆ ಇರ್ತೈತೆ. ಸೂಪರ್ ಆಗಿದೆ. ದುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಆಂಟಿ ಹೇಳಿ ಆಂಟಿ, ನೀವು ಹೇಳೋ ತನಕ ನಾನು ಬಿಡಲ್ಲ. ನನ್ಗೆ ಆಟೋ ಬಂತು. ಹೇಳಿ, ನಾನು ಹೇಳೋ ತನಕ ಬಿಡಲ್ಲ ನಾನು. ಏನ್ ಹೇಳ್ಬೇಕು? ಹೇಳ್ರಿ, ಏನ್ ಹೇಳ್ತೀರಾ? ವ್ಲಾಗ್ಗೆ, ಹೊಸ ವ್ಲಾಗ್ ನಂದು ನೋಡಿ. ಬಿಸ್ಲುಗ್ ಬೇರೆ ಬಿಟ್ಟಿದ್ದೀನಿ ನಿಮ್ನ, ಬೆಳ್ಳು ಕಾಣ್ಲಿ ಅಂತ. ಹಲೋ ಸರ್, ಎಲ್ಲಿದ್ದೀರಾ? ಫಸ್ಟ್ ಟೈಮು ಚೆನ್ನಾಗಾಯ್ತು, ಮತ್ತೆ ಕತೆ ಚೆನ್ನಾಗಿ ಕೇಳಿದ್ವಿ. ಯತೀಶ ಏನು ಜೋಕ್ಸ್ ಮಾಡಲಿಲ್ಲ, ಸುಮ್ಮನೆ ಲಾಗ್ ಮಾಡ್ತಾನೆ ಅಷ್ಟೇ. ಜೋಕ್ಸ್ ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ಯಾರು ಜೋಕ್ಸ್ ಮಾಡ್ಬೇಕು ಕಣೋ, ನಿದ್ದೆ. ಆಯ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನ್ನಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಹೆಸರು ಹೇಳ್ರಿ. ಚಾನಲ್ ಹೆಸರು ಯತೀಶ್ ಪ್ರಿನ್ಸ್ 7. ಸರಿ, ಹೋಗಿ ಬರ್ತೀರಾ? ಇನ್ಸ್ಟಾಗ್ರಾಮ್ ಅದೇ ಇದೆ, ಯೂಟ್ಯೂಬ್ ಅಲ್ಲೂ ಅದೇ ಇದೆ. ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡ್ರಿ. ಅಪ್ಕಮಿಂಗ್ ಹೀರೋ. ಇದು ಆಕ್ಚುಲಿ ಚೆನ್ನಾಗಿರೋದು. ಸರಿ ಆಂಟಿ, ಬಾಯ್. ಇಷ್ಟ ಗೈಸ್, ನಮ್ ಚಿಕ್ಕಮ್ಮನ್ ತೋರಿಸ್ತೀನಿ ಇವಾಗ. ಬನ್ನಿ, ಆಯ್ತು, ಹೆಂಗಿದ್ದಾರೆ ಅಂತ ನೋಡಿದ್ರೆ ನೀವೇ ಸೈಕ್ ಆಗ್ಬಿಡ್ತೀರಾ. ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲಿಸ್ಬೇಕಪ್ಪ, ಬುದ್ಧಿ ನೀವೇ ಕಲಿಸ್ಬೇಕು. ಇವ್ರು ಚಿಕ್ಕಮ್ಮ ಅಂತಾರ, ನಾಚ್ಕೊಂಡು ಹೋಗ್ತಿದ್ದಾರೆ. ಓ, ಹೆಣ್ಮಗು ಗೈಸ್, ಅವರು ಮೆಟಾ ಗ್ಲಾಸ್ಗಿಂತ ಸಕ್ಕದ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾರೆ. ಅವ್ರು ಯಾರು ಅಂತ ತೋರಿಸ್ತೀನಿ. ಅಂಕಲ್, ಏನ್ ಹೇಳ್ತೀರಾ ನಮ್ ಬ್ಲಾಗ್ಗೆ? ಹೇಳಿ ಅಂಕಲ್. ಏನ್ ಹೇಳ್ಬೇಕು? ಹೇಳಿ, ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಫಂಕ್ಷನ್.
ಹೌದಾ ಹಾ. ಊಟ ಎಲ್ಲ ಹೆಂಗ್ ಅನ್ಸ್ತು? ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಹೌದಾ ಇಲ್ಲೆಲ್ಲ ಹೆಂಗ್ ಚೆನ್ನಾಗಿ ಎಲ್ಲ ಮಾತಾಡ್ತಾರೆ ಚೆನ್ನಾಗಿ ಎಲ್ಲ ಮಾತಾಡ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ ಇವತ್ತು ತಿಂಡಿಗೆಲ್ಲ ಏನ್ ರೆಡಿ ಮಾಡ್ತಾರೆ ಈಗ ಏನೋ ಮಾಡಿ ಎಲ್ಲ ಈರುಳ್ಳಿ ತಂಡೆಲ್ಲ ಹೆಚ್ಚುತ್ತಾರೆ. ನಿಮ್ ವೈಫ್ ಎಲ್ಲಿ ಕಾಣಿಸ್ತಿಲ್ವಲ್ಲ ಅಲ್ಲ ಅಲ್ಲಿದ್ದಾರೆ ವೈಫು. ಹೌದಾ ಕರ್ಕೊಂಬನ್ನಿ ಕರ್ಕೊಂಬತ್ತೀನಿ. ಅಂಕಲ್ ನಮ್ಮ ವ್ಲಾಗಲ್ಲಿ ನಿಮ್ಮ ಲವ್ ಸ್ಟೋರಿ ಒಂದು ಹೇಳ್ಬೇಕು. ಲವ್ ಈಸ್ ಒಂಟೆ ಮೈ ಕೈ ನೋವು ಅಂತ. ಏನ್ ಅಂಕಲ್ ಇನ್ನೊಂದ್ಸತಿ ಹೇಳಿ. ವಾಟ್ ಇಸ್ ಲವ್ ಈಸ್ ಒಂಟೆ ಮೈ ಕೈ ನೋವು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೈ ನೋವು. ಸೊ ವಿಡಿಯೋ ನೋಡಿದ್ರಲ್ಲ ಗೈಸ್, ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ನಾಯ್ಸ್ ಸ್ವಲ್ಪ ಜಾಸ್ತಿನೇ ಇತ್ತು, ಸೊ ಪ್ಲೀಸ್ ಡೋಂಟ್ ಮೈಂಡ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೊ ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.